ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 85ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಈ ಮುಂದಿನ ವಿಡಿಯೋದಲ್ಲಿ ಲಂಕೆಯಲ್ಲಿ ಸೀತಾದೇವಿ ಹಾಗೂ ಹನುಮಂತರ ಒಂದು ಮಾತುಕತೆ ನಡೀತಿದ್ದು, ಸೀತಾದೇವಿಯು ಆದಷ್ಟು ಬೇಗ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ರಾಮನನ್ನು ಬರಹೇಳು ಅಂತ ಹನುಮಂತನಲ್ಲಿ ಪದೇ ಪದೇ ಅಳುತ್ತಾ ಬೇಡ್ತಾ ಇದ್ದಾಳೆ. ಹಾಗೆಯೇ ಹನುಮಂತರು ಅವರಿಗೆ ವಿಶ್ವಾಸವನ್ನು ಕೊಟ್ಟು ಹೊರಟಿ ಅಶೋಕವನವನ್ನು ಧ್ವಂಸಗೊಳಿಸಿದ್ದಾರೆ. ನಾವೀಗ ಆ ಒಂದು ಮುಂದಿನ ಭಾಗ ಏನಾಯಿತು ಅನ್ನೋದ್ರ ಬಗ್ಗೆ ನೋಡೋಣ. ಕತ್ತೆಗಳಿಂದ ಎಳೆಯಲ್ಪಡುವ ರಥದಲ್ಲಿ ಚಲಿಸಿದ ಜಂಬುಮಾಲಿಯು ರಣರಂಗದಲ್ಲಿ ಕಾಣಿಸಿಕೊಂಡನು. ಅವನ ಬಿಲ್ಲಿನ ಎದೆಯ ಝೇಂಕಾರವು ಆಕಾಶದೆಲ್ಲೆಡೆಯಲ್ಲಿ ಆಶ್ಚರ್ಯಕರವಾದ ಕಂಪನವನ್ನುಂಟು ಮಾಡಿತು. ಸಮಯವನ್ನು ವ್ಯರ್ಥ ಮಾಡದಿದ್ದ ಜಂಬುಮಾಲಿನಿಯು ಬಾಣವೊಂದನ್ನು ಹನುಮಂತನ ಬಾಯಿಗೆ ಹೊಡೆದನು ಮತ್ತು ಇನ್ನೂ 10 ಬಾಣಗಳನ್ನು ಅವನ ಬಾಹುಗಳಿಗೆ ಹೊಡೆದನು. ತನ್ನ ಮುಖವೆಲ್ಲ ರಕ್ತಮಯವಾದಾಗ ಕುಪಿತನಾದ ಹನುಮಂತನು ಒಂದು ದೊಡ್ಡ ಬಂಡೆಯನ್ನು ತೆಗೆದುಕೊಂಡನು ಮತ್ತು ಅದನ್ನು ಬಹಳ ಜೋರಾಗಿ ಜಂಬುಮಾಲಿನಿಯೆಡೆಗೆ ಎಸೆದನು. ಆಗ ಜಂಬುಮಾಲಿಯು ಅದನ್ನು 10 ಬಾಣಗಳಿಂದ ತುಂಡರಿಸಿದನು. ಬಳಿಕ ಒಂದು ದೊಡ್ಡ ಮರವನ್ನು ಬುಡ ಸಮೇತವಾಗಿ ಕಿತ್ತ ಹನುಮಂತನು ಅದನ್ನು ಸುತ್ತಲೂ ತಿರುಗಿಸಲಾರಂಭಿಸಿದನು. ಆ ಮರವು ಹನುಮಂತನ ಕೈಗಳನ್ನು ಬಿಡುವ ಮುನ್ನವೇ 4 ಬಾಣಗಳನ್ನು ಪ್ರಯೋಗಿಸಿದ ಜಂಬುಮಾಲಿಯು ಅದನ್ನು ಸುಲಭವಾಗಿ ಕತ್ತರಿಸಿದನು. 5 ಬಾಣಗಳಿಂದ ಹನುಮಂತನ ಬಾಹುಗಳನ್ನು ಛೇದಿಸಿದನು ಹಾಗೂ ಇನ್ನು 10 ಬಾಣಗಳಿಂದ ಮತ್ತು ಒಂದು ಈಟಿಯಿಂದ ಅವನ ಎದೆಯನ್ನು ಛೇದಿಸಿದನು. ನಿರ್ಭಯನಾಗುಳಿದ ಆ ಮಹಾ ಕಪಿಯೋಧನು ಒಂದು ಕಬ್ಬಿಣದ ಸರಳನ್ನು ಎತ್ತಿಕೊಂಡು ಅದನ್ನು ಬಲವಾಗಿ ತಿರುಗಿಸಿ ಜಂಬುಮಾಲಿಯ ಎದೆಯ ಮೇಲೆ ಜಜ್ಜಿದನು. ಆ ಕಬ್ಬಿಣದ ಸರಳು ರಾಕ್ಷಸನಿಗೆ ಎಷ್ಟು ತೀವ್ರವಾಗಿ ಬಡಿಯಿತೆಂದರೆ ಅವನ ತಲೆ ಮತ್ತು ಕಾಲುಗಳನ್ನು, ರಥವನ್ನು ಹಾಗೂ ರಥವನ್ನು ಎಳೆಯುತ್ತಿದ್ದ ಕತ್ತೆಗಳನ್ನು ಒಂದರಿಂದ ಇನ್ನೊಂದನ್ನು ಗುರುತಿಸಲಾಗಲಿಲ್ಲ. ಜಂಬುಮಾಲಿಯ ಮರಣದ ವಾರ್ತೆಯನ್ನು ಕೇಳಿದ ರಾವಣನು ಇನ್ನಷ್ಟು ಕುಪಿತನಾದನು ಮತ್ತು ತನ್ನ ಮುಖ್ಯಮಂತ್ರಿಯ 7 ಪುತ್ರರು ಒಂದು ದೊಡ್ಡ ಸೈನ್ಯದೊಂದಿಗೆ ಹನುಮಂತನ ಮೇಲೆ ದಾಳಿ ಮಾಡಬೇಕೆಂದು ಆಜ್ಞಾಪಿಸಿದನು. ನಂತರ ರಥಗಳಲ್ಲಿ ಅಶೋಕವನವನ್ನು ತಲುಪಿದ ರಾಕ್ಷಸರು ಆ ವನದ ದ್ವಾರದ ಮೇಲೆ ಕುಳಿತಿದ್ದ ಹನುಮಂತನನ್ನು ಕಂಡರು. ರಾಕ್ಷಸರು ಅದೆಷ್ಟು ಬಾಣಗಳ ಮಳೆಗರೆಯಲಾರಂಭಿಸಿದರೆಂದರೆ ಹನುಮಂತನು ಅವರಿಗೆ ಒಮ್ಮೆಲೆ ಕಾಣದಾದನು. ಆಕಾಶಕ್ಕೆ ಜಿಗಿದ ಹನುಮಂತನು ಅವರ ಆಕ್ರಮಣದಿಂದ ತಪ್ಪಿಸಿಕೊಂಡು ಜೋರಾಗಿ ಗರ್ಜಿಸುತ್ತಾ ಅವರ ಮೇಲೆ ಪ್ರಹಾರ ಮಾಡಿದನು. ಕೆಲವೇ ಕ್ಷಣಗಳಲ್ಲಿ ಅಸಂಖ್ಯಾತ ರಾಕ್ಷಸರು ತನ್ನ ಕೈಕಾಲುಗಳಿಂದ ಹೊಡೆದು ಬೀಳಿಸಿದ ಹನುಮಂತನು ಇತರರನ್ನು ತನ್ನ ನಖಗಳಿಂದ ಹರಿದು ತುಂಡರಿಸಿದನು. ಇತರರನ್ನು ಹನುಮಂತನ ಎದೆ ಮತ್ತು ತೊಡೆಗಳ ಒತ್ತಡದಿಂದ ಇಸುಕಿ ಹೋದರು. ಇನ್ನು ಕೆಲವರು ಹನುಮಂತನ ಗರ್ಜನೆಯ ಶಬ್ದದಿಂದ ಭಯಗೊಂಡು ಸ್ತಬ್ಧರಾಗಿ ನೆಲದ ಮೇಲೆ ಬಿದ್ದರು. ಮುಖ್ಯಮಂತ್ರಿಯ 7 ಪುತ್ರರ ಸಂಹಾರವಾದ ಬಳಿಕ ಉಳಿದಿದ್ದ ಸೈನಿಕರು ಭಯಗೊಂಡು ಕಾಲ್ಕಿತ್ತರು. ಆಗ ಕಮಾನು ದ್ವಾರದ ಮೇಲೆ ಮರಳಿ ಕುಳಿತಂತಹ ಹನುಮಂತನು ಮುಂದಿನ ಯುದ್ಧಕ್ಕಾಗಿ ಕಾಯತೊಡಗಿದನು. ನಂತರ 5 ಪ್ರಮುಖ ಸೇನಾಪತಿಗಳನ್ನು ಒಂದು ದೊಡ್ಡ ಸೈನ್ಯದೊಂದಿಗೆ ಕಳುಹಿಸಿದ ರಾವಣನು, ನೀವು ಆ ಹನುಮಂತನನ್ನು ಬಂಧಿಸಬೇಕೆಂದು ನಾನು ಬಯಸುತ್ತೇನೆ. ಅವನು ಒಂದು ಸಾಮಾನ್ಯ ಕಪಿವಲ್ಲವಾದ್ದರಿಂದ ಅಲೌಕಿಕ ಶಕ್ತಿಯುಳ್ಳವನಾಗಿರಬೇಕು ಎಂದೆನಿಸುತ್ತದೆ. ತದನಂತರ ರಾಕ್ಷಸ ಸೈನ್ಯವು ಹನುಮಂತನನ್ನು ಎಲ್ಲ ಕಡೆಯಿಂದಲೂ ಆಕ್ರಮಿಸಿತು. ದುರ್ಧರ ಎಂಬ ಸೇನಾಪತಿಯು 5 ಬಾಣಗಳನ್ನು ಪ್ರಯೋಗಿಸಿದಾಗ ಅವು ಹನುಮಂತನ ಹಣೆಯನ್ನು ಛೇದಿಸಿದವು. ಇದು ಹನುಮಂತನನ್ನು ಕುಪಿತನನ್ನಾಗಿಸಿದಾಗ ಅವನು ತನ್ನ ದೇಹವನ್ನು ಬೃಹದಾಕಾರವಾಗಿ ವಿಸ್ತರಿಸಿಕೊಂಡನು. ನಂತರ ಆಕಾಶಕ್ಕೆ ಹಾರಿ ಪರ್ವತವನ್ನು ಘಾತಿಸುವ ತೆರದಲ್ಲಿ ಅವನು ದುರ್ಧರನ ರಥದ ಮೇಲೆ ಎರಗಿದಾಗ ಅವನ ದೇಹದ ಘಾತಿಯಿಂದಾಗಿ ಆ ರಥವು ನುಚ್ಚು ನೂರಾಯಿತು ಹಾಗೂ ತನ್ನ ಕುದುರೆಯೊಡನೆ ಅವನು ಜರ್ಜರಿತನಾಗಿ ಸಾವನ್ನಪ್ಪಿದನು. ತಮ್ಮ ಜೊತೆಗಾರರ ವಿನಾಶದಿಂದ ಸಿಟ್ಟಿಗೆದ್ದ ವಿರೂಪಾಕ್ಷ ಮತ್ತು ಯುಪಕ್ಷ ಎಂಬ 2 ರಾಕ್ಷಸ ಮುಖಂಡರು ಗಾಳಿಯಲ್ಲಿ ಕೂಡಲೇ ಹಾರಿ ತಮ್ಮ ಗದೆಗಳಿಂದ ಹನುಮಂತನ ಎದೆಗೆ
ಹೊಡೆದರು. ನಿರ್ಭೀತಿಯಿಂದ ನೆಲಕ್ಕೆ ಹಾರಿದ ಹನುಮಂತನು ಒಂದು ಎತ್ತರವಾದ ಮರವನ್ನು ಬುಡಸಮೇತ ಕಿತ್ತು ಆ ಇಬ್ಬರು ಸೇನಾಪತಿಗಳನ್ನು ಸಾಯುವಂತೆ ಹೊಡೆದನು. ಆಗ ಪ್ರಗಸ ಮತ್ತು ಬಸಕರ್ಣ ಎಂಬ ಉಳಿದಿದ್ದ ಇಬ್ಬರು ರಾಕ್ಷಸ ಸೇನಾಪತಿಗಳು ಹನುಮಂತನ ಮುಂದೆ ಬಂದು ಈಟಿ ಮತ್ತು ಬಾಣಗಳಿಂದ ಅವನನ್ನು ಛೇದಿಸಿ ಅವನ ದೇಹವು ರಕ್ತಮಯವಾಗುವಂತೆ ಮಾಡಿದರು. ಕುಪಿತನಾದ ಹನುಮಂತನು ಒಂದು ಪರ್ವತದ ಶಿಖರವನ್ನು ಕೂಡಲೇ ಮುರಿದು ಆ ಇಬ್ಬರು ರಾಕ್ಷಸರು ಮಾಂಸದ ಉಂಡೆಗಳಾಗುವಂತೆ ಜಜ್ಜಿ ಹಾಕಿದರು. ಐವರು ಸೇನಾಪತಿಗಳನ್ನೂ ಸಂಹರಿಸಿದ ಹನುಮಂತನು ಉಳಿದ ಸೈನ್ಯವನ್ನು ನಿರಾಯಾಸವಾಗಿ ಧ್ವಂಸ ಮಾಡಿದನು. ಮೃತವಾಗಿದ್ದ ಕುದುರೆಗಳನ್ನು ಎತ್ತಿಕೊಂಡು ಗಿರಗಿರನೆ ತಿರುಗಿಸಿ ಅವನ್ನು ಉಳಿದ ಕುದುರೆಗಳನ್ನು ಕೊಂದನು. ಸತ್ತಿದ್ದ ಆನೆಗಳಿಂದ ಇತರ ಆನೆಗಳನ್ನು ಜಜ್ಜಿದನು. ಮೃತ ಸೈನಿಕರಿಂದ ಬೇರೆ ಸೈನಿಕರನ್ನು ಒಡೆದು ಸಾಯಿಸಿದನು ಮತ್ತು ಮುರಿದಿದ್ದ ರಥಗಳನ್ನು ತಿರುಗಿಸುತ್ತಾ ಉಳಿದ ರಥಗಳನ್ನೂ ಪುಡಿ ಮಾಡಿದನು. ಹೀಗೆ ನೆಲವನ್ನು ಜರ್ಜರಿತವಾದ ಮೃತದೇಹಗಳಿಂದ ತುಂಬಿದ ಬಳಿಕ ಹನುಮಂತನು ಕಮಾನು ದ್ವಾರದ ಮೇಲೆ ಮತ್ತೊಮ್ಮೆ ಏರಿ ಕುಳಿತನು. ಈ ಒಂದು ಸಾಮೂಹಿಕ ಸಂಹಾರದ ಬಗ್ಗೆ ಕೇಳಿದ ರಾವಣನು ಹತ್ತಿರದಲ್ಲೇ ಕುಳಿತಿದ್ದ ತನ್ನ ಪುತ್ರನಾದ ಅಕ್ಷನೆಡೆಗೆ ಸುಮ್ಮನೆ ದೃಷ್ಟಿ ಹಾಯಿಸಿದನು. ತನ್ನ ತಂದೆಯ ಸೂಚನೆಯನ್ನು ಅರಿತುಕೊಂಡ ಯುದ್ಧಕಾಂಕ್ಷಿಯಾಗಿದ್ದಂತಹ ರಾಜಕುಮಾರನು ಸಭೆಯಲ್ಲಿನ ತನ್ನ ಆಸನದಿಂದ ಜಿಗಿದೆದ್ದನು. ನಂತರ ಗಾಳಿಯ ಮೂಲಕ ಚಲಿಸಬಹುದಾದಂತಹ 8 ಕುದುರೆಗಳಿಂದ ಎಳೆಯಲ್ಪಡುವ ತನ್ನ ಮಾಯಾ ರಥವನ್ನೇರಿ ಅಶೋಕವನವನ್ನು ಸಮೀಪಿಸಿದ. ಅವನು ತನ್ನ ಎಲ್ಲ ಬಾಣಗಳನ್ನು ಹನುಮಂತನ ಮೇಲೆ ಸುರಿಸಲಾರಂಭಿಸಿದನು. ಅವನು ಹನುಮಂತನ ಹತ್ತಿರ ಬಂದಂತೆ ಪ್ರಾರಂಭವಾದ ಒಂದು ಭಯಾನಕ ದ್ವಂದ್ವಯುದ್ಧದಿಂದ ಭೂಮಿಯು ಕಂಪಿಸಿತು. ಸೂರ್ಯನು ಮೊಬ್ಬಾದನು ಮತ್ತು ಗಾಳಿಯು ಸ್ತಬ್ಧವಾಯಿತು. ಹನುಮಂತನ ತಲೆಯನ್ನು 3 ಬಾಣಗಳಿಂದ ಛೇದಿಸುವಲ್ಲಿ ಸಫಲನಾದ ರಾಕ್ಷಸ ಯೋಧನು ಇನ್ನೂ ಬಾಣಗಳನ್ನು ಸುರಿಸಲು ಮುಂದುವರೆದಾಗ ಹನುಮಂತನು ತನ್ನ ದೇಹವನ್ನು ವಿಸ್ತರಿಸಿಕೊಂಡನು. ತನ್ನ ಶೌರ್ಯದ ಬಗ್ಗೆ ವಿವೇಕಶೂನ್ಯ ಮಗುವಿನಂತೆ ಗರ್ವಪಡುತ್ತಿದ್ದ ಅಕ್ಷನು ಹುಲ್ಲಿನಿಂದ ಮುಚ್ಚಲ್ಪಟ್ಟ ಬಾವಿಯನ್ನು ಆನೆಯೊಂದು ಸಮೀಪಿಸುವಂತೆ ಹನುಮಂತನ ಮುಂದೆ ನಿರ್ಭೀತಿಯಿಂದ ಬಂದನು. ಸ್ನೇಹಿತರೆ, ಇಲ್ಲಿ ಹನುಮಂತರು ಮತ್ತು ರಾವಣನ ಪುತ್ರನಾದ ಅಕ್ಷನ ಮಧ್ಯೆ ಯುದ್ಧ ಪ್ರಾರಂಭವಾಗಿದೆ. ಈ ಒಂದು ಮುಂದುಳಿದಂತಹ ಭಾಗವನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಯುದ್ಧ ಏನಾಯಿತು ಅನ್ನೋದ್ರ ಬಗ್ಗೆ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ನಾನು ಇಲ್ಲಿಗೆ ಈ ಒಂದು 85ನೇ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.